ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಸೋರೆಕಾಯಿಂದ ಒಂದು ತಿಂಡಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಕೊಬೋದು ಮತ್ತು ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಆವಾಗೂ ಬಿಸಿ ಬಿಸಿ ಇದು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ಓಕೆನಾ? ನೋಡಿ, ಇದನ್ನೆಲ್ಲ ಸಿಪ್ಪಿ ತೆಗೆದ್ಬಿಟ್ಟು ತುರಿದಿಟ್ಕೊಬೇಕು. ಇದನ್ನು ಒಂದು ಬೌಲ್ ಸೋರೆಕಾಯಿ ಒಂದು ಬೌಲ್ ಆಗಿದ್ದರೆ 1 ಬೌಲಷ್ಟೇ ಅಕ್ಕಿ ಹಿಟ್ಟು. ಓಕೆನಾ? 1 ಬೌಲಷ್ಟೇ ಈರುಳ್ಳಿ ಮಾತ್ರ ಸಣ್ಣ ಸಣ್ಣಕ್ಕೆ ಹೆಚ್ಕೊಬೇಕು. ಓಕೆ. ಆಮೇಲೆ ಪುಟಾಣಿ ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ? ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಆಮೇಲೆ ಈ ಕೊಬ್ಬರಿ ಸಣ್ಣಕ್ಕೆ ಹೆಚ್ಕೊಬೇಕು ಈ ಥರ. ಆಮೇಲೆ ರುಚಿಗೆ ಉಪ್ಪು, ಅದೆಲ್ಲವನ್ನು ಹಾಕಿ ಕಲಸಿದಾಗ ಈ ಥರ ಆಗುತ್ತೆ ನೋಡಿ. ಓಕೆನಾ? ಇದನ್ನು ಒಂದು ಎಲೆ ಮೇಲೆ ಎಣ್ಣೆ ಹಚ್ಬಿಟ್ಟು ಈ ಥರ ನೋಡಿ, ಹೀಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡು ಈ ಥರ ತಲೆ ಪೆಟ್ಟು ನೋಡಿ, ಈ ಥರ ಪೆಟ್ಟು ಕೊಡೋದು ಅಂತ ಕೈಯಲ್ಲಿ. ಓಕೆನಾ? ಈ ಥರ ಮಾಡಿಕೊಂಡು ಹಂಚಿನಲ್ಲಿ ಬೇಯಿಸ್ಬಿಟ್ರೆ ನೋಡಿ, ಈ ದೋಸೆ ಹಂಚಿದೆ ಅಲ್ವಾ ಸಮಾಗಿರುತ್ತೆ, ಆ ಥರ ಬೇಯಿಸ್ಬೇಕು. ಅದರಲ್ಲಿ ಚಿಕ್ಕ ಒಲೆಯನ್ನು ಸಣ್ಣಕ್ಕೆ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಟ್ರೆ ನೋಡಿ ತುಂಬ ಟೇಸ್ಟಿಯಾದ, ಎರಡೂ ಕಡೆನೂ ಬೇಯಿಸ್ಕೊಬೇಕು. ಇದನ್ನ ಎತ್ಬಿಟ್ಟು ಹಿಂಗೆ ಹಂಚಿಗೆ ಹಾಕ್ಬಿಟ್ರೆ ತಾಲಿಪೆಟ್ಟು ರೆಡಿ ನೋಡಿ. ತಾಲಿಪೆಟ್ಟು ಈ ಥರ ಆಗುತ್ತೆ ನೋಡಿ. ಇದನ್ನು ಕೊಬ್ಬರಿ ಚಟ್ನಿ ಮತ್ತು ಮಾವಿನಕಾಯಿ ಚಟ್ನಿ ನಾನು ತೋರಿಸಿದೆ ಅಲ್ವಾ, ಅದು ಎಲ್ಲದಕ್ಕೂ ಆಗುತ್ತೆ ಅಂತ. ಆಮೇಲೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಕೊಂಡು ತಿನ್ಬೋದು. ಓಕೆನಾ? ಆಮೇಲೆ ಈ ಸೋರೆಕಾಯಿ ಇದೆ ಅಲ್ವಾ, ಇದೇ ಥರನೇ ಸೌತೆಕಾಯಿ, ಕ್ಯಾರೋಟ್ ಮತ್ತು ಬೀಟ್ರೂಟ್, ಅದರಲ್ಲೂ ಕೂಡ ಇದೇ ವಸ್ತುಗಳನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಒಂದೇ ವಿಡಿಯೋನಲ್ಲಿ 4 ತರಕಾರಿಗಳಿಂದ ಮಾಡುವ ತಿಂಡಿಯನ್ನು ಹೇಳ್ಕೊಟ್ಟಿದ್ದೀನಿ. ಹೌದಾ? ಈ ಥರ ಎಲ್ಲದರಲ್ಲೂ ಎಲ್ಲ ತರಕಾರಿಯಲ್ಲೂ ಇದೇ ಥರನೇ ತಾಲಿಪೆಟ್ಟು ಮಾಡ್ಕೊಂಡು ಹಂಚಿನಲ್ಲಿ ಬೇಯಿಸ್ಕೊಳ್ಳಿ. ಓಕೆನಾ? ನಂತರ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಎಣ್ಣೆಲಿ ಕರಿದಿರೋ ಥರ ಇರುತ್ತೆ. ಈ ಕೊಬ್ಬರಿ ಚಟ್ನಿ ಮತ್ತು ಮಾವಿನಕಾಯಿ ಚಟ್ನಿ ಅದಿಷ್ಟ ಆಗಲ್ಲ ಅಂದರೆ ತುಪ್ಪ ಮತ್ತು ಸಕ್ಕರೆ. ಓಕೆನಾ? ತುಪ್ಪ ಸಕ್ಕರೆ ಹಚ್ಕೊಂಡು ತಿಂದರೂ ಸಖತ್ತಾಗಿರುತ್ತೆ. ಕೆಲವೊಬ್ರು ಇದ್ಮೇಲೆ ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕ್ಕೊಂಡು ತಿಂತಾರೆ. ನಮ್ಮ ಅತ್ತೆ ಎಲ್ಲ ಇದ್ರ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾರೆ, ತುಂಬ ಟೇಸ್ಟಿ ಇರುತ್ತೆ ಅಂತ. ನೋಡಿ, ಈ ಥರ ಈ ತಾಲಿಪೆಟ್ಟಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.